ಈ ಪಾರ್ಕ್ ಏನ್ ಸಖತ್ತಾಗಿದೆ ಅಂತೀರಾ? ಈ ಪಾರ್ಕಿಗೆ ಕೃಷ್ಣನ್ ವಿಗ್ರಹನೇ ಕಳಶ ತರ, ಮಕ್ಕಳಾಡೋದಕ್ಕೆ ಜಾಗನೂ ಇದೆ, ಮೈಯಲ್ಲಿರೋ ಕೊಬ್ನ ಕರಗಿಸೋದಕ್ಕೆ ಈ ರೀತಿ ಎಕ್ಸರ್ಸೈಸ್ಗಳನ್ನ ಮಾಡಬೇಕು. ಅಣ್ತಮಾಸ್ ನಮಸ್ಕಾರ. ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಷ್ಟ ದಿವಸ ನಿಮ್ಗೆಲ್ಲ ಬರೀ ದೇವಸ್ಥಾನನೇ ತೋರಿಸ್ತಿದ್ದೆ, ಇವತ್ತು ನಿಮ್ಗೆಲ್ಲ ಪಾರ್ಕ್ ತೋರ್ಸೋಣ ಅಂತ ಬಂದಿದ್ದೀನಿ. ಜಿಂಗಲಕ ಲಕ ಲಕ ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇದೊಂದು BDA ಪಾರ್ಕ್ ಉಲ್ಲಾಳದಲ್ಲಿದೆ. ಬನ್ನಿ ಈ ಪಾರ್ಕ್ ನ ಸುತ್ತಾಡಿ ಪರಿಸರದ ಪ್ರೇಮನ ಪಸರಿಸೋಣ. ಇದು ಆಕ್ಚುಲಿ ಚೆನ್ನಾಗಿರೋದು. ತುಂಬಾ ಒಳ್ಳೆ ಕನ್ನಡ ಮಾತಾಡ್ಬಿಟ್ಟೆ ಕಣ್ರಿ. ಪರಿಸರದ ಪ್ರೇಮ ಪಸರಿಸೋಣ. ಎಂತ ಒಳ್ಳೆ ಕನ್ನಡ ವರ್ಡ್ ಮಾತಾಡ್ಬಿಟ್ಟೆ ನಾನಿವತ್ತು. ಕಂಗ್ರಾಚುಲೇಷನ್ ಬ್ರದರ್. ಈ ಪಾರ್ಕ್ ಅಲ್ಲಿ ಏನೇನ್ ನಿಷೇಧ ಮಾಡೋರೆ ಅಂತ ಹಾಕಿದಾರೆ ನೋಡಿ. ಯಾರು ಎಣ್ಣೆ ಗಿಣ್ಣೆ ಕುಡಿಯಂಗಿಲ್ಲ, ದಮ್ ಗಿಮ್ ಹೊಡೆಯಂಗಿಲ್ಲ, ನಾಯಿನ್ ಕರ್ಕೊಂಬಂದು 1-2 ಮಾಡ್ಸಂಗಿಲ್ಲ, ಎಲೆ ಮತ್ತೆ ಹೂನ ಕಿತ್ತಿ ಗುಡ್ಡೆ ಹಾಕಂಗಿಲ್ಲ. ಬರ್ಬೇಕು, ನೋಡ್ಬೇಕು, ಖುಷಿ ಪಡ್ಬೇಕು, ಹೋಗ್ಬೇಕು ಅಷ್ಟೇ. ಈ ಪಾರ್ಕ್ ಒಳಗಡೆ ಬರ್ತಿದ್ದಂಗೆ ಕೃಷ್ಣನ ವಿಗ್ರಹ ಕಾಣಿಸುತ್ತೆ. ಈ ಕೃಷ್ಣನ ವಿಗ್ರಹನೇ ಈ ಪಾರ್ಕಿಗೆ ಕಳಸ ತರ. ಬಹಳಾನೇ ಮುದ್ದಾಗಿರೋ ಕೃಷ್ಣನ ವಿಗ್ರಹ ಇಟ್ಟಿದ್ದಾರೆ ಇಲ್ಲಿ. ಬನ್ನಿ ಮುಂದೆ ಏನೇನಿದೆ ಅಂತ ನೋಡೋಣ. ಅಲ್ಲಿ ಲೆಫ್ಟ್ ತಗೊಂಡು ಮುಂದೆ ರೈಟ್ ತಗತಿದ್ದಂಗೆ ಲೇಡೀಸ್ ಗ್ಯಾಂಗ್ ಕಾಣಿಸ್ತು. ತುಂಬಾನೇ ಇಂಪಾರ್ಟೆಂಟ್ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಇದ್ರು. ನಡೀರಿ, ಹೆಂಗಸರು ಮಾತ್ ಮುಗಿಯಲ್ಲ, ಗಂಡಸರು ರೋದ್ನೆ ತಪ್ಪಲ್ಲ. ಮುಂದೆ ಹೋಗೋಣ. ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ನನಗ್ ಕಾಣಿಸಿದ್ದೆ ಈ ಎಕ್ಸರ್ಸೈಸ್ ಮಾಡೋ ಜಾಗ. ಲೇಡೀಸ್ ಎಲ್ಲ ಫುಲ್ ಜೋಶ್ ಅಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಎಕ್ಸರ್ಸೈಸ್ ಮಾಡೋದಕ್ಕೆ ಲೇಡೀಸ್ಗೆ ಅಂತಾನೆ ಸಪರೇಟ್ ಜಾಗ ಮಾಡಿದ್ದಾರೆ, ಜೆಂಟ್ಸ್ಗೆ ಅಂತಾನು ಸಪರೇಟ್ ಆಗಿ ಜಾಗ ಮಾಡಿದ್ದಾರೆ. ಲೇಡೀಸ್ ಎಲ್ಲ ಫುಲ್ ಜೋಶ್ ಅಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಜೆಂಟ್ಸ್ ಕಡೆ ಅಂತೂ 1-2 ಹುಡುಗರು ಬಿಟ್ರೆ ಯಾರೂ ಇರ್ಲಿಲ್ಲ. ಇದ್ರಿಂದ ನಾವು ತಿಳ್ಕೊಳ್ಳೋ ವಿಚಾರ ಏನಪ್ಪಾ ಅಂದ್ರೆ, ಲೇಡೀಸು ಫಿಟ್ನೆಸ್ ಫ್ರೀಕ್, ಜೆಂಟ್ಸು ಲೇಜಿನೆಸ್ ಇನ್ ಪೀಕ್. ಹೇ ಸುಮ್ನೆ ಹಂಗನ್ನಪ್ಪ. ಪುರುಷರು ಪಾಪ ಮಕ್ಕಳನ್ನ ಆಡಿಸ್ತಾ ನಿಂತಿದ್ದಾರೆ. ಜವಾಬ್ದಾರಿಯುತ ಪೋಷಕರು ನಮ್ಮ ಪುರುಷರು. ಈ ಉಲ್ಲಾಳದ ಪಾರ್ಕ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಏನ್ ಸಖತ್ತಾಗಿದೆ ಅಂತೀರಾ? ಈ ಪಾರ್ಕು ಹಚ್ಚ ಹಸಿರಿನಿಂದ ತುಂಬಿದೆ. ಬೆಳಗ್ಗೆ ಸಂಜೆ ಇಲ್ಲಿ ಬಂದು ಗ್ರೀನರಿ ಮಧ್ಯ ವಾಕ್ ಮಾಡೋದ್ರಿಂದ ನಮ್ಮ ಕಣ್ಣಿಗೂ ಹಿತ, ಮನಸ್ಸಿಗೂ ಆನಂದ, ನಮ್ ದೇಹಕ್ಕೆ ಪರಮಾನಂದ. ನೀವು ಯಾವುದೇ ಪಾರ್ಕ್ ಹೋದ್ರೂ ಕಸದ ಬುಟ್ಟಿಯಲ್ಲೇ ಹಾಕಿ, ಎಲ್ಲಂದ್ರಲ್ಲೇ ಬಿಸಾಕಿ ಗಲೀಜ್ ಮಾಡಿ ಬರ್ಬೇಡಿ. ನಾನ್ ಹಂಗೆ ನಡ್ಕೊಂಡ್ ಬರುವಾಗ ಅಲ್ಲೊಬ್ಬ ಹುಡ್ಗ ಸಮ್ಮರ್ ಸಾಟೆ ಹೊಡೆದ್ಬಿಟ್ಟ. ಏನ್ ಚಿಕ್ಕ ವಯಸ್ಸಿಗೆ ಟ್ಯಾಲೆಂಟ್ಗಳಪ್ಪ. ನಮ್ಗೆ ಈ ವಯಸ್ಸಲ್ಲಿ ಸರಿಯಾಗಿ 2 1 2 ಬರ್ತಾ ಇರ್ಲಿಲ್ಲ. ಇವಾಗಿನ ಜನರೇಷನ್ ಮಕ್ಕಳು ಏನೇನೋ ಕಲ್ತ್ಕೊಂಡ್ಬಿಟ್ಟವ್ರೆ. ಯಾಕೋ ಇವಾಗ ಮಳೆ ಬರಂಗಾಯ್ತು. ಹಾಗಾಗಿ ವಾಕ್ನ ಮುಗಿಸಿ ಪಾರ್ಕಿಂದ ಹೊರ್ಗಡೆ ಬಂದೆ. ಹೊರ್ಗಡೆ ಬಂದಾಗ ನನಗ್ ಕಣ್ಣಿಗೆ ಬಿದ್ದಿದೆ ಮಕ್ಳಾಡೋ ಆಟ ಸಾಮಾನುಗಳು. ಏನ್ ಮಕ್ಳನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರೆ ತಕೊಡೋವರ್ಗು ಬಿಡಲ್ಲ. ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನನ್ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಉಲ್ಲಾಳದ ಕೆರೆ ತೋರಿಸ್ತೀನಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.